ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆ ಮುಂದಿನ ಸಿಎಂ ನಾನೇ ಅನ್ನೋ ಹೇಳಿಕೆ ಹೊರಬೀಳ್ತಾ ಇದೆ. ಇನ್ನೊಂದ್ ಕಡೆ ಮೂರು ನಾಯಕರಿಗೆ ಡಿಸಿಎಂ ಸ್ಥಾನ ನೀಡ್ತಿದ್ದಾರೆ. ಇದರ ಮಧ್ಯೆ ಸಂಪುಟ ವಿಸ್ತರಣೆಗೆ ದಿಲ್ಲಿ ನಾಯಕರು ಮನಸ್ಸೇ ಮಾಡ್ತಾ ಇಲ್ಲ. ಹೀಗಾಗಿ ಸಚಿವ ಸ್ಥಾನಕ್ಕಾಗಿ ಕಾದು ನಿಂತವರು ಸುಸ್ತಾಗಿ ಹೋಗಿದ್ದಾರೆ. ಈ ಎಲ್ಲ ಸುದ್ದಿಗಳ ಮಧ್ಯೆ ಇನ್ನೊಂದು ಸುದ್ದಿ ದೊಡ್ಡ ಸಂಚಲನ ಸೃಷ್ಟಿಸುತ್ತಿದೆ. ಕಾಂಗ್ರೆಸ್ನ ಮೊದಲ ವಿಕೆಟ್ ಪತನ ಆಗುತ್ತಾ? ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದ ಲಕ್ಷ್ಮಣ ಸವದಿ ಮತ್ತೆ ಬಿಜೆಪಿಗೆ ಹೋಗ್ತಾರಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಮಾತು ಕೊಟ್ಟ ನಾಯಕರು ಈಗ ಕೊಟ್ಟ ಮಾತನ್ನೇ ಮರೆತಿದ್ದಾರ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಜ್ಯದ ರಾಜಕಾರಣ ಒಂದ್ ಕಡೆಯಾದ್ರೆ ಬೆಳಗಾವಿ ರಾಜಕಾರಣವೇ ಒಂದು. ಅಲ್ಲಿ ನಡೆಯೋ ರಾಜಕಾರಣ ಯಾವ ಪಕ್ಷಗಳನ್ನ ಬೇಕಾದರೂ ಉರುಳಿಸಬಹುದು, ದಿಲ್ಲಿಯಲ್ಲೂ ಹೊಸ ಸಂಚಲನ ಸೃಷ್ಟಿಸಬಹುದು. ಹೀಗಾಗಿಯೇ ಅಲ್ವಾ ದಿಲ್ಲಿ ರಾಜಕೀಯಕ್ಕಿಂತ ಬೆಳಗಾವಿ ರಾಜಕಾರಣ ದೊಡ್ಡದು ಅನ್ನೋದು. ಇಂಥ ಹಣೆಪಟ್ಟಿ ಹೊತ್ತಿರೋ ಬೆಳಗಾವಿಯಲ್ಲೀಗ ಹೊಸದೊಂದು ಸುದ್ದಿ ಹರಿದಾಡ್ತಾ ಇದೆ. ಅದೇ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಪಕ್ಷ ತೊಳಿತಾರ ಅನ್ನೋದು. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯಿಂದ ಮುಂದಿನ ಮಂತ್ರಿ ಭಾಗ್ಯ ಯಾರಿಗೆ ಒಲಿಯಲಿದೆ? ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಗಣೇಶ್ ಹುಕ್ಕೇರಿ, ಮಹಂತೇಜ್ ಕೌಜಲಗಿ, ಅಶೋಕ ಪಟ್ಟಣ ಅವರಲ್ಲಿ ಯಾರಿಗಾದ್ರೂ ಅವಕಾಶ ಸಿಗಲಿದೆಯಾ ಅಥವಾ ಕೊನೆ ಕ್ಷಣದಲ್ಲಿ ಅಚ್ಚರಿಯ ಹೆಸರು ಹೊರಬೀಳುತ್ತಾ ಅನ್ನೋ ಕುತೂಹಲ ಬೆಳಗಾವಿ ರಾಜಕೀಯ ವಲಯದಲ್ಲಿ ಮೂಡಿದೆ. ರಾಜ್ಯ ಸಚಿವ ಸಂಪುಟದ 2ನೇ ಹಂತದ ವಿಸ್ತರಣೆ ಚರ್ಚೆ ಗರಿಗೆದರಿರುವ ಬೆನ್ನಲ್ಲೇ ಜಿಲ್ಲೆಯ ನಾಯಕರು ನಾಲಾ ಲಾಭಿ ಶುರು ಮಾಡಿದ್ದಾರೆ. ಬೆಳಗಾವಿಯ ಪ್ರಭಾವಿ ನಾಯಕ ಅನ್ಸ್ಕೊಂಡಿರೋ ಸತೀಶ್ ಜಾರಕಿಹೊಳಿಗೆ ಈಗಾಗಲೇ ಸಚಿವ ಸ್ಥಾನ ಸಿಕ್ಕಿದೆ. ಇದರ ಬೆನ್ನಲ್ಲೇ ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿಗೆ ಇನ್ನೂ 2 ಸಚಿವ ಸ್ಥಾನ ನೀಡಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಹುಟ್ಕೊಂಡಿದೆ. ಹೀಗಾಗಿ ಈ ಬಾರಿ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಸವದಿ ಇದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನಗೊಂಡಿದ್ದ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿಗೆ ದಿಲ್ಲಿ ನಾಯಕರು ಮದ್ದರೆದಿದ್ರು. ಡಿಕೆಶಿ ಕೂಡ ಅವರ ಸಿಟ್ಟನ್ನ ಶಮನ ಮಾಡಿ ಬಂದಿದ್ರು. ಹೀಗಾಗಿ ಸವದಿಗೂ ಕೂಡ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರಾ ಅನ್ನೋ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಬಿಜೆಪಿಯಿಂದ ಟಿಕೆಟ್ ಸಿಗದೇ ಇದ್ದಾಗ ಲಕ್ಷ್ಮಣ ಸವದಿ ಬಿಜೆಪಿ ಪಕ್ಷದ ವಿರುದ್ಧವೇ ಸಿಡಿದೆದ್ದಿದ್ರು. ಆಗ ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಆಗಿನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಲಕ್ಷ್ಮಣ್ ಸವದಿಯ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ರು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮಗೆ ಸಚಿವ ಸ್ಥಾನ ನೀಡೋದಾಗಿ ಅಭಯ ನೀಡಿದ್ರು ಅನ್ನೋ ಮಾತು ಹರಿದಾಡ್ತಾ ಇದೆ. ಈ ಕಾರಣಕ್ಕಾಗಿಯೇ ಲಕ್ಷ್ಮಣ ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ರಂತೆ. ಆದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆದ್ರೂ ಸಚಿವ ಸ್ಥಾನ ಅನ್ನೋದು ಮರೀಚಿಕೆಯಾಗಿದೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಬೆಳಗಾವಿಯಿಂದ 2 ಸಚಿವರಾಗಿದ್ರು. ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸ್ಥಾನ ಅಲಂಕರಿಸಿದ್ರು. ಆಗಲೇ ಸವದಿ ಸಿಟ್ಟಾಗಿದ್ರು ಅನ್ನೋ ಮಾತಿದೆ. ಆದ್ರೆ ಆಗ ಮನವೊಲಿಸಿದ್ದ ಡಿಕೆಶಿ ನಾನು ಸಿಎಂ ಆದಾಗ ಸಚಿವ ಸ್ಥಾನ ನೀಡ್ತೀನಿ ಅನ್ನೋ ಭರವಸೆ ನೀಡಿದ್ರಂತೆ. ಹೀಗಾಗಿ ಈ ಬಾರಿ ತಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆತ್ಮೀಯರೇ, ಈ ಬಾರಿ ಬೆಳಗಾವಿಯಿಂದ 3 ಸಚಿವರನ್ನಾಗಿ ಮಾಡಬೇಕು ಅನ್ನೋ ಕೂಗೆದ್ದಿದೆ. ಹೀಗಾಗಿ ಒಂದು ವೇಳೆ 3 ಆಯ್ಕೆ ಮಾಡೋದಾದ್ರೆ ಈಗಾಗಲೇ ಸತೀಶ್ ಸಚಿವರಾಗಿ ಆಗಿದೆ. ಹೀಗಾಗಿ ಇನ್ನಿಬ್ಬರನ್ನ ಆಯ್ಕೆ ಮಾಡಬೇಕು. ಆಗ ಸಿದ್ದು ಬಣದಿಂದ 2, ಡಿಕೆಶಿ ಬಣದಿಂದ 1 ಆಯ್ಕೆ ಆಗ್ತಾರೆ. ಹೀಗಾಗಿಯೇ ಡಿಕೆಶಿಗೆ ತಲೆನೋವಾಗಿ ಪರಿಣಮಿಸಿರೋದು. ಲಕ್ಷ್ಮಣ ಸವದಿ ಸಿಎಂ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡವರು. ಡಿಕೆ ಶಿವಕುಮಾರ್ ಅವರೇ ಪಕ್ಷಕ್ಕೆ ಕರ್ಕೊಂಡು ಬಂದವರು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಿಎಂ ಆಪ್ತ ಬಣದಲ್ಲಿದ್ದಾರೆ. ಈಗಾಗಲೇ ಸಚಿವೆಯೂ ಆಗಿದ್ರು. ಹೀಗಾಗಿ ಈ ಬಾರಿಯೂ ಸಚಿವ ಸ್ಥಾನ ಬೇಕೇ ಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಮೂಲಗಳ ಮಾಹಿತಿ ಪ್ರಕಾರ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ನೀಡಲಾಗ್ತಿದೆಯಂತೆ. ಹೀಗಾಗಿ ಸವದಿ ಸೈಡ್ ಲೈನ್ ಆಗೋದು ಗ್ಯಾರಂಟಿ. ಈ ಎಲ್ಲ ಕಾರಣದಿಂದಲೇ ಲಕ್ಷ್ಮಣ ಸವದಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಿಲ್ಲ ಅಂತ ಸಿಡಿದೇಳ್ತಾರ, ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಮತ್ತೆ ಬಿಜೆಪಿಗೆ ಸೇರ್ಕೊಳ್ತಾರಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಆತ್ಮೀಯರೇ, ಸವದಿ ಬಿಜೆಪಿಗೆ ಹೋಗ್ತಾರಾ ಅಂದಾಗ ನಿಮಗೊಂದು ಪ್ರಶ್ನೆ ಮೂಡಿರಬಹುದು, ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋದವರನ್ನ ಬಿಜೆಪಿ ಸೇರಿಸ್ಕೊಳ್ಳುತ್ತಾ ಅಂತ. ಇದೆಲ್ಲ ರಾಜಕೀಯದಲ್ಲಿ ಮಾಮೂಲಿ. ನಮ್ಮ ಕಣ್ಮುಂದೆಯೇ ಸಾಕಷ್ಟು ಉದಾಹರಣೆ ಇದೆ. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರಿದಾಗಲೇ ಇನ್ನೊಬ್ಬ ನಾಯಕ ಜಗದೀಶ್ ಶೆಟ್ಟರ್ ಕೂಡ ಬಿಜೆಪಿ ವಿರುದ್ಧ ಸಿಡಿದೆದ್ದಿದ್ರು. ಶೆಟ್ಟರ್ಗೂ ಟಿಕೆಟ್ ಕೊಡ್ಲಿಲ್ಲ ಅಂತ ಸವದಿ ಜೊತೆಗೆ ಕಾಂಗ್ರೆಸ್ ಸೇರಿದ್ರು. ಆದ್ರೆ ಎಂಎಲ್ಎ ಚುನಾವಣೆಯಲ್ಲಿ ಸವದಿ ಗೆದ್ರೆ
ಶೆಟ್ಟರ್ ಸೋತಿದ್ರು. ಆದ್ರೆ ಆಮೇಲೆ ಇದೇ ಶೆಟ್ಟರ್ ಅವರನ್ನ ಬಿಜೆಪಿ ನಾಯಕರು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಂಡು ಎಂಪಿ ಟಿಕೆಟ್ ಕೊಟ್ಟಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರೂ ಆಗಿದ್ದಾರೆ. ಹೀಗಾಗಿ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಹೋದ್ರೂ ಅಚ್ಚರಿ ಇಲ್ಲ. ಬಿಜೆಪಿ ನಾಯಕರು ರೆಡ್ ಕಾರ್ಪೆಟ್ ಸ್ವಾಗತ ಕೊಟ್ರು ಯಾವುದೇ ಅನುಮಾನ ಇಲ್ಲ. ಒಂದು ವೇಳೆ ಹೀಗೆಲ್ಲ ಆಗಿದ್ದೇ ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಡೆತ. ಇವರ ಜೊತೆ ಇನ್ನೆಷ್ಟು ಶಾಸಕರು ಸಿಡಿದೇಳ್ತಾರೋ ಹೇಳೋದಿಕ್ಕಾಗಲ್ಲ. ಈಗಾಗಲೇ ಹಲವರು ಸಚಿವ ಸ್ಥಾನಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಇರೋ 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಶಾಸಕರು ದುಂಬಾಲು ಬಿದ್ದಿದ್ದಾರೆ. ಹೀಗಾಗಿ ಎಲ್ಲರನ್ನೂ ಅದ್ ಹೇಗ್ ಸಂಬಳಿಸ್ತಾರೋ ಕಾದ್ ನೋಡ್ಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.